ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ರಾಮ, ತುಂಬಾ ದಿನಗಳ ನಂತರ ರಮಂಗೆ ಒಳ್ಳೆ ನಿದ್ದೆ ಬಂದಿದೆ. ಮಲ್ಕೋ ರಾಮ. ನನ್ನ ಪರೀಕ್ಷೆ ವಿಷಯದಲ್ಲಿ ಪಾಪ ಇವಳು ತುಂಬಾ ಒದ್ದಾಡಿದಾಳೆ. ಇವತ್ತಾದ್ರೂ ಸ್ವಲ್ಪ ಹೆಚ್ಚಿಗೆ ನಿದ್ದೆ ಮಾಡಲಿ. ನಾನೇ ಖುದ್ದಾಗಿ ಎದ್ದು ಈ ನೋವನ್ನ ಮರೆತು ಎಲ್ರಿಗೂ ಚಹಾ ಮಾಡಿಕೊಡ್ತೀನಿ. ಸುಮಿತ್, ಇಲ್ಲ, ಸಾಯಿಸ್ಬಿಡ್ತೀನಿ. ಬಿಡಲ್ಲ, ಸಾಯಿಸ್ಬಿಡ್ತೀನಿ ನಿನ್ನ. ಸುಮಿತ್, ಬಿಡಲ್ಲ. ಇಲ್ಲ, ಬಿಡಲ್ಲ. ಸುಮಿತ್, ಬಿಡಲ್ಲ ನಿನ್ನ. ಸುಮಿತ್, ಸಾಯಿಸ್ಬಿಡ್ತೀನಿ ನಿನ್ನ. ಹೇಗ್ ನಂಬಿಸ್ಲಿ ನಾನ್ ನಿಮ್ಗೆ? ತಪ್ಪು ತಿಳ್ಕೊಂಡಿದ್ದೀರಿ ನೀವು. ನಾನು ಆ ಹುಡುಗನ್ನ 2 ಸಲ ನೋಡಿರೋದಷ್ಟೇ, ಅದು ಕೂಡ ಅಕಸ್ಮಾತ್ ಆಗಿ. ನಮ್ಮಿಬ್ರನ್ನ ದೂರ ಮಾಡಕ್ಕೆ ಅತ್ತೆ ಆ ಹುಡುಗನ್ನ ಉಪಯೋಗಿಸ್ಕೊಂಡಿದಾರಷ್ಟೇ. ಹೆಂಡ್ತಿನ ಅರ್ಥ ಮಾಡ್ಕೊಳ್ದೆ ನನ್ನ ಮೇಲೆ ಅನುಮಾನ ಪಟ್ಟು ನೀವು ಸುಮ್ಮನೆ ಯೋಚನೆ ಮಾಡ್ತಿದ್ದೀರಾ. ಆ ಹುಡುಗನ್ ಪ್ರೀತಿ ಮಾಡ್ತಿದ್ದೀನಿ ಅಂತಿದ್ದೀರಾ. ನಿಮ್ ಹೆಂಡ್ತಿನ ನೀವೀಗ ನಂಬಲೇಬೇಕು ರೀ. ಅಳ್ತಿದ್ಯಾ? ನಾನಿನ್ನು ಬದುಕಿದ್ದೀನಿ ಅಂತ ಅಳ್ತಿದ್ಯಾ? ಮನ್ಸಲ್ಲಿ ಅನ್ಕೊಂಡಿದ್ದೆ ಅನ್ಸುತ್ತೆ, ನನ್ನ ಮಲಗದಲ್ಲೇ ಗೊಟ್ಟಕ್ಕೆ ಅನ್ಬಿಡ್ಲಿ ಅಂತ. ಆಮೇಲೆ ನೀನು ಆ ಸುಮ್ಮಿ ಜೊತೆ ಓಡೋಗ್ಬೋದು ಅಂತ ಅಲ್ವಾ? ಇಲ್ಲ ಬಾಲ, ಹಾಗೆಲ್ಲ ಏನೂ ಇಲ್ಲ. ಕರುಣ ಇನ್ನೂ ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿಲ್ಲ. ನೀನ್ ಸಾವು ಬಯಸೋ ಅಷ್ಟು ಕೆಟ್ಟವಳಲ್ಲ ಇವಳು, ಅಲ್ವಾ? ಯಾಕೆ ಇಳ್ದಿಲ್ಲ? ಇವಳೆಷ್ಟು ಕೆಳಮಟ್ಟಕ್ಕೆ ಹೋಗಿದ್ದಾಳೆ ಅಂತ ನಿಮಗೆ ಗೊತ್ತಿಲ್ವಾ? ಅದು ನಾನು ಮನೇಲಿ ಇಲ್ದಿರೋ ಹೊತ್ತಲ್ಲಿ ಅದ್ಯಾವನ್ನೋ ಮನೆ ಕರೆಸ್ಕೊಳ್ಳೋಳು. ನನ್ನ ಸಾವು ಬಯಸೋದೇನು ದೊಡ್ಡದಲ್ಲ. ಎಲ್ಲೋಗ್ತಿದ್ಯಾ? ನನ್ ಕೈ ಬಿಡಿ. ಇಲ್ಲ, ಬಿಡಲ್ಲ. ನೋಡಿ, ಹೇಳ್ತಿದ್ದೀನಿ, ನನ್ ಕೈ ಬಿಡಿ ಅಂದೆ. ನಾನು ಹೇಳ್ತಿದ್ದೀನಿ, ನನಗೆ ಉತ್ತರ ಕೊಡು. ನಿನ್ ತಲೆಯಲ್ಲಿ ಇದೇ ತಾನೇ ಓಡ್ತಿದ್ದಿದ್ದು. ಬಿಡ್ರಿ. ಇನ್ಮೇಲೆ ನನ್ನ ನಡತೆ ಬಗ್ಗೆ ಮಾತಾಡೋ ಹಾಗಿದ್ರೆ ನನ್ನ ಹತ್ರ ಮಾತಾಡ್ಲೇಬೇಡಿ.
ಯಾಕಂದ್ರೆ ನನ್ನ ನಡತೆ ಬಗ್ಗೆ ಪ್ರಶ್ನೆ ಮಾಡೋರ್ಗೆಲ್ಲ ನಾನು ಉತ್ತರ ಕೊಡಕ್ಕಾಗಲ್ಲ. ತಲೆ ಕೆಡಿಸ್ಕೋಬೇಡ ಬಾಲ, ಎಲ್ಲ ಸರಿ ಹೋಗತ್ತೆ. ನಾನು ಒಂದು ಹೆಣ್ಣು ಬಾಲ, ಇನ್ನೊಂದು ಹೆಣ್ಣಿನ ಮನ್ಸನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬಲ್ಲೆ. ಗಂಡ ಆದವನು ತನ್ನ ಹೆಂಡತಿಗೆ ತುಂಬ ಹಿಂಸೆ ಕೊಡಕ್ ಶುರು ಮಾಡಿದ್ರೆ ಹೆಂಡತಿ ಆದವಳು ಕೋಪದಲ್ಲಿ ಸತ್ಯನ ಬಾಯಿ ಬಿಟ್ಟೇ ಬಿಡ್ತಾಳೆ. ಸರಿ, ಹಾಗಾದ್ರೆ ಇನ್ಮೇಲಿಂದ ನಾನು ಕರುಣಂಗೆ ಕೊಡೋ ಹಿಂಸೆಗೆ ನನ್ನ ಕಾಟ ತಡಿಯಕ್ಕಾಗ್ದೆ ತಾನಾಗೆ ಬಾಯಿ ಬಿಡಬೇಕು. ಅವಳ ಮತ್ತೆ ಆ ಸುಮಿತ್ ನಡುವೆ ಏನು ನಡೀತಿದೆ ಅಂತ. ಎಲ್ಲ ಸರಿ ಹೋಗತ್ತೆ. ಬಾಲಣ್ಣನಿಗೆ ಸರಿಯಾಗಿ ಅರ್ಥ ಮಾಡಿಸ್ಬೇಕು. ಬೇಡ ಭೀಂಬಾವ, ಅವ್ರಿಗೆ ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ಈ ಹೋರಾಟನ ನಾನೊಬ್ಳೇ ಮಾಡ್ತೀನಿ. ಅದಕ್ಕೆ ನಾನು ಹಾಲು ತಗೊಂಡು ಬರ್ತೀನಿ. ಬೇಡ ಲಕ್ಷ್ಮಿ, ತಮ್ಗೆ ಕೊಡು, ನಾನೇ ಹಾಲು ತರ್ತೀನಿ. ನೀವು ಹೋಗೋದು ಬೇಡ. ನೀವು ಹೋದ್ರೆ ಬಾಲಣ್ಣ ಇನ್ನೇನಾದ್ರೂ ಮಾತಾಡಿದ್ರೆ ಅವ್ರು ಹೇಳೋದು ಹೇಳ್ಕೊತಿರ್ಲಿ, ನಾನೇ ಹೋಗಿ ಹಾಲು ತರ್ತೀನಿ. ಹೌದು, ಅದಕ್ಕೆ ಕರುಣ ಅದಕ್ಕೇನೆ ಹೋಗ್ತಾ ಇರಲಿ. ಯಾರೋ ಒಬ್ರಿಗೆ ಭಯ ಪಡ್ಕೊಂಡು ಹೋಗ್ತಾ ಇರೋ ಸರಿದಾರಿನ ಬದಲಾಯಿಸ್ಕೋಬಾರ್ದು. ಅದಕ್ಕೆ ನೀವೇ ಹೋಗಿ ಬನ್ನಿ. ಆಗ್ಲಿ, ಕೊಡು. ಭೀಂಭಾವ, ಏನ್ ಮಾಡ್ತಿದ್ದೀರಾ ನೀವು? ನನ್ನ ಹೆಂಡತಿ ಪ್ರತಿನಿತ್ಯ ಈ ಕೆಲಸ ಮಾಡ್ತಾಳೆ. ಇವತ್ತೊಂದಿನ ಅವಳ ಕೆಲಸನ ನಾನು ಮಾಡೋಣ ಅನ್ಕೊಂಡೆ. ಇವತ್ತು ನಾನೇ ಎಲ್ರಿಗೂ ಚಹಾ ಮಾಡಿಕೊಡ್ತೀನಿ. ಆದ್ರೆ ಇನ್ನೂ ನಿಮ್ ಕೈ ಸರಿ ಹೋಗಿಲ್ಲ ಅಲ್ವಾ? ಇರ್ಲಿ, ಪರವಾಗಿಲ್ಲ. ಇವತ್ತು ನಾನೇ ಎಲ್ರಿಗೂ ಚಹಾ ಮಾಡಿಕೊಡ್ತೀನಿ. ನಾನೊಂದು ಕೆಲಸ ಮಾಡ್ತೀನಿ, ನಿಮ್ಗೆ ಒಲೆ ಹಚ್ಕೊಡ್ತೀನಿ, ಚಹಾ ಪುಡಿ ಮತ್ತೆ ಬೆಲ್ಲ ಎಲ್ಲ ತೆಕ್ಕೊಡ್ತೀನಿ. ಅಷ್ಟರಲ್ಲಿ ಕರುಣಾಕ ಹಾಲು ತಂದಿಡ್ತಾರೆ. ಆಮೇಲೆ ನೀವೇ ಚಹಾ ಮಾಡಿ, ಸರಿನಾ? ಆಗ್ಲಿ. ಈಗ ನೀವು ಆರಾಮಾಗಿ ಚಹಾ ಮಾಡ್ಬೋದು. ನಾನು ಹೊರಗಿರ್ತೀನಿ. ಅದಕ್ಕೆ ಏನ್ ವಿಷಯ? ಇವತ್ತು ಹೆಂಡತಿ ಮೇಲೆ ಇಷ್ಟೊಂದು ಕಾಳಜಿ ಇದೆ. ಹೆಂಡತಿ ಮಾಡೋ ಕೆಲ್ಸನೂ ಮಾಡ್ತಿದ್ದೀರಾ? ಕಾಳಜಿ ಯಾವಾಗ್ಲೂ ಇರುತ್ತೆ. ಇವತ್ ನಾನೇ ಎಲ್ರಿಗೂ ಚಹಾ ಮಾಡ್ಕೊಡೋಣ ಅಂತ ಅನ್ಕೊಂಡೆ ಅಷ್ಟೆ. ನೀವು ಒಂದೊಂದ್ಸಲಿ ತುಂಬಾ ಹಠ ಮಾಡ್ತೀರಾ. ಬನ್ನಿ ಈ ಕಡೆ, ನಾನೇ ಮಾಡ್ತೀನಿ. ಇಲ್ಲ, ನಾನು ಹೇಳಿದ್ನಲ್ವಾ ನಾನೇ ಮಾಡ್ತೀನಿ ಅಂತ. ಚಹಾ ನಾನೇ ಮಾಡ್ತೀನಿ. ನಡಿ, ನೀನ್ ತಯಾರಾಗು, ನಾವು ಹೊರಗೆ ಹೋಗೋಣ. ಯಾಕೆ? ಎಲ್ಲಿ ಹೋಗೋದು? ಯಾವ್ದಾದ್ರೂ ಕೆಲಸ ಹುಡ್ಕೋಣ ಅಂತ ಯೋಚಿಸ್ತಿದ್ದೆ. ಮತ್ ನನಗೆ ನೆನಪಿದೆ ರಮ್ಮ, ಕಾಲೇಜಲ್ಲಿ ನಿನಗೇನು ಮಾತು ಕೊಟ್ಟಿದ್ದೆ ಅಂತ. ಗ್ರಾಜುಯೇಷನ್ ಪರೀಕ್ಷೆ ಮುಗಿದ ಕೂಡಲೇ ಸಮುದ್ರ ದಂಡೆಗೆ ಹೋಗೋಣ ಅಂತ ಹೇಳಿದ್ದೆ ಅಲ್ವಾ? ಇವತ್ತು ಹಾಗೆ ಅಲ್ಲಿಗೂ ಹೋಗಿ ಬರೋಣ. ಹೋಗು, ತಯಾರಾಗ್ಬ. ಇವ್ರ ಮಾತು ಕೇಳಲ್ಲ. ಚಹಾ ಮಾಡ್ಲಿ ಬಿಡು. ಇವತ್ತು ಎಷ್ಟು ಕಾಳಜಿ ಇದೆ ಇವ್ರಿಗೆ ನನ್ನ ಮೇಲೆ. ಹೆಂಡತಿ ಆದವಳಿಗೆ
ಇದಕ್ಕಿನ್ನ ಇನ್ನೇನ್ ಬೇಕು ಹೇಳು? ಅಣ್ಣ, ಏಯ್ ನಿಂತ್ಕೋ. ಚಂದ ಕೊಡ್ಬೇಕು. ಚಂದನಾ? ಯಾಕೆ ಕೊಡಬೇಕು? ಭೀಮರಾವ್ ಹೆಸರು ಕೇಳಿದ್ದೀರಾ? ಓಹೋ, ಕೇಳಿದ್ದೀನಿ. ಅವನೇ ತಾನೇ ಮೇಲಿನವ್ರ ಜೊತೆ ಸಮನಾಗಿ ನಿಲ್ಬೇಕು ಅಂತಿರೋದು. ಕೆಳಗೇರಿಯವನು, ಭಯಂಕರ ನಾಟಕ ಒಂದು. ನಂಗೆ ಚೆನ್ನಾಗೇ ಗೊತ್ತು ಅವನ ಬಗ್ಗೆ. ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಅದೇ ಭೀಮರಾವ್. ನಾವು ಚಂದ ಕೇಳ್ತಿರೋದು ದುಡ್ಡು ಕೊಟ್ಟು ಆ ಭೀಮರಾವ್ನ ಗ್ರಾಜ್ಯುಯೇಷನಲ್ಲಿ ಫೇಲ್ ಮಾಡಿಸೋದಕ್ಕೆ, ಅವನ ಯೋಗ್ಯತೆ ಏನು ಅಂತ ತೋರಿಸೋದಕ್ಕೆ. ಚಂದ ಹಾಕಿ ಸಹಾಯ ಮಾಡಿ ನಮಗೆ. ಫೇಲ್ ಆದ್ರೆ ಒಳ್ಳೇದೆ. ಅಪ್ಪಿ ತಪ್ಪಿ ಡಿಗ್ರಿ ಪಾಸ್ ಆದ್ರೆ ಎಷ್ಟು ಧೈರ್ಯ ಬರುತ್ತೆ ಅಂದ್ರೆ ನಮ್ಮ ಸ್ವಾಭಿಮಾನನ ದಿನಾ ಪ್ರಶ್ನೆ ಮಾಡೋ ಅಷ್ಟು. ಹಾ, ಫೇಲ್ ಮಾಡಿಸಿ ಅವನ್ನ. ತಗೊಳ್ಳಿ, ಇದು ನನ್ನ ಕಡೆಯಿಂದ. ಮೊದಲನೇ ಸಲ ನಾನು ನೋಡ್ತಿರೋದು ಒಬ್ಬ ಕೆಳಗೇರಿ ಹುಡುಗಂಗೋಸ್ಕರ ಮೇಲ್ಜಾತಿ ಜನ ಎಲ್ರೂ ಚಂದ ಕೊಡ್ತಿದ್ದಾರೆ. ನಡೀರಿ ಅಣ್ಣ, ಇನ್ನು ತುಂಬ ಕಡೆ ಹೋಗೋದಿದೆ. ಇವನು ಎಲ್ಲಿಗೆ ಹೋಗ್ತಿದ್ದಾನೆ ಗೊತ್ತಿಲ್ಲ. ನಡೀರಿ ನೋಡೋಣ. ಅಣ್ಣ ನಮಸ್ತೆ. ನನಗೆ ಹೊರದೇಶದಲ್ಲಿ ಓದೋ ಪ್ರಕ್ರಿಯೆ ಬಗ್ಗೆ ತಿಳ್ಕೊಬೇಕಾಗಿತ್ತು. ಹೌದಾ? ಅಲ್ಲಿ ಸಾಹೇಬ್ರು ಕೂತಿದಾರಲ್ಲ, ಅವ್ರ ಹತ್ರ ಕೇಳಿ. ಆಗಲಿ. ನಮಸ್ತೆ. ನನಗೆ ಹೊರದೇಶದಲ್ಲಿ ಓದೋ ಪ್ರಕ್ರಿಯೆ ಬಗ್ಗೆ ತಿಳ್ಕೊಬೇಕಾಗಿತ್ತು. ಯಾರು ಹೋಗ್ತಿದ್ದಾರೆ? ನೀನು ಹೋಗ್ತಿದ್ಯಾ? ಇಲ್ಲ ಇಲ್ಲ ಇಲ್ಲ, ನಾನಲ್ಲ, ನನ್ನ ಮಗ ಹೋಗ್ತಾ ಇದ್ದಾನೆ. ಹಾ ಹೌದಣ್ಣ, ನಾವು ವಿದೇಶಕ್ಕೆ ಕಳಿಸ್ಬೇಕು ಅಂತಿದ್ದೀವಿ ಓದಕ್ಕೆ. ಅದಕ್ಕೆ ಎಷ್ಟು ಹಣ ಖರ್ಚಾಗ್ಬೋದು ಹೇಳಿ ಸಾಹೇಬ್ರೆ. 2 ಹೊತ್ತು ಊಟ ಮಾಡೋಕ್ಕೂ ಇಲ್ಲ, ಅವರೇ ವಿದೇಶದ ಕನ್ಸು ಕಾಣ್ತಿದ್ದಾರೆ. ಇನ್ನು ನಾವು ಹೋಗ್ಬಾರ್ದಾ ಅಲ್ವಾ? ಹಾ, ಎಷ್ಟಾಗತ್ತೆ ಅಂತ ಬರ್ಕೊಡ್ತೀನಿ, ನಿಂತಿರು. ಈ ಕೆಳಜಾತಿಯವರೆಲ್ಲ ಯಾಕಿಂಥ ದೊಡ್ಡ ದೊಡ್ಡ ಕನ್ಸು ಕಾಣ್ತಾರೋ ಏನೋ. ತಗೋ, ಇಷ್ಟು ದುಡ್ಡನ್ನ ಹೊಂದಿಸ್ಕೊಂಡು ಇಲ್ಲಿಗೆ ಬಾ. ಈಗ ಹೊರಡು. ಇವನೆದೆ ಸೀಳಿದ್ರೆ 2 ಅಕ್ಷರ ಇಲ್ಲ, ವಿದೇಶಕ್ಕೆ ಹೋಗ್ಬೇಕಂತೆ ಓದಕ್ಕೆ. ಮಹಿಪಾಲ್ ಅವರೇ ಮತ್ತೆ ಶಿಶುಪಾಲ್ ಅವರೇ, ಈ ಪ್ರಶ್ನೆಗೆ ಉತ್ತರ ನೀವೇ ಕೊಟ್ರೆ ಒಳ್ಳೇದು. ನನ್ನ ಮಗನಿಗೆ 2 ಅಕ್ಷರ ಓದಕ್ಕೆ ಬರುತ್ತೋ ಇಲ್ವೋ ನೀವೇ ಹೇಳಿ. ಹಾಗೆ ಇದನ್ನು ಹೇಳೋದನ್ನ ಮರೆಯಕ್ಕೆ ಹೋಗ್ಬೇಡಿ. ನನ್ನ ಮಗ ಹೇಗೆ ಗ್ರಾಜ್ಯುಯೇಷನ್ ಪರೀಕ್ಷೆನ ಬರೆದಿದ್ದಾನೆ ಅಂತಂದ್ರೆ, ಅವನು ನಿಮ್ಮ ನಿದ್ದೆನ ಕೆಡಿಸಿದ್ದಾನೆ. ನನ್ನ ಮಗ ಏನಾದರೂ ಪಾಸ್ ಆದ್ರೆ ಜನ ಇವನ ಹೆಸರನ್ನ ನೆನಪಲ್ಲಿಟ್ಕೊಳ್ತಾರೆ. ಜನನೇ ಏಕೆ, ನೀವು ಕೂಡ ನೆನಪಲ್ಲಿಟ್ಕೊಳ್ತೀರಾ? ಉತ್ತರ ಕೊಡಿ. ಯಾರಪ್ಪ ಇವ್ರ ಮಗ ಇಷ್ಟು ಹೆಮ್ಮೆ ಪಡ್ತಾ ಇದ್ದಾನೆ? ಭೀಮ್ರಾವ್ ಅಂಬೇಡ್ಕರ್. ಏನು? ಭೀಮ್ರಾವ್ ಅಂಬೇಡ್ಕರ್? ನೀನು ಭೀಮ್ರಾವ್ ತಂದೆನಾ? ಹೌದು, ನಾನೇ ಭೀಮ್ರಾವ್ ತಂದೆ. ನಮ್ಮ ಜಾತಿಲಿ ಗ್ರಾಜ್ಯುಯೇಷನ್ ಪರೀಕ್ಷೆ ಬರ್ದಿರೋ ಮೊದಲನೇ ಹುಡುಗ ಅಂದ್ರೆ ನನ್ನ ಮಗ ಭೀಮಾ. ಅರೆ ಹಾ ಗೊತ್ತಿದೆ. ನಮ್ಮ ಮೊಹಲ್ಲಾದಲ್ಲಿ ಎಷ್ಟೊಂದು ಜನ ಹರಕೆ ಹೊತ್ಕೊಂಡಿದ್ದಾರೆ ಆ ಭೀಮ್ರಾವು ಸಾಯ್ಲಿ ಅಂತ. ಜನಕ್ಕೆ ತೊಂದರೆ ಕೊಡೋದನ್ನೇ ಚಟ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನೀನು ಆ ಭೀಮ್ರಾವ್ ಅಪ್ಪನ? ಛೇ 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 ಛೇ.
ಅಣ್ಣ ನಿಮ್ಮ ಮಾತು ಸರಿಯಾಗಿ ಕೇಳಿಸ್ಲಿಲ್ಲ. ಜನ ಏನಂತ ಹರಕೆ ಹೊತ್ಕೊಂಡಿರೋದು? ಅರೆ ಭೀಮ್ರಾವ್ ಸಾಯ್ಲಿ ಅಂತ ಹರಕೆ ಹೊತ್ಕೊಂಡಿದ್ದಾರೆ. ಜನರ ಮಧ್ಯೆ ಅಶಾಂತಿ ಮೂಡಿಸ್ತಿದ್ದಾನೆ ಈ ಅಪ್ಪನ ಮಗ. ನಮ್ಮ ಮೊಹಲ್ಲಾದಲ್ಲಿ ಎಷ್ಟೊಂದು ಜನ ಹರಕೆ ಹೊತ್ಕೊಂಡಿದ್ದಾರೆ. ಆ ಭೀಮ್ರಾವು ಸಾಯ್ಲಿ ಅಂತ ಜನಕ್ಕೆ ತೊಂದರೆ ಕೊಡೋದನ್ನೇ ಚಟ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಣ್ಣ ನಿಮ್ಮ ಮಾತು ಸರಿಯಾಗಿ ಕೇಳಿಸ್ಲಿಲ್ಲ. ಜನ ಏನಂತ ಹರಕೆ ಹೊತ್ಕೊಂಡಿರೋದು? ಅರೆ ಭೀಮ್ರಾವ್ ಸಾಯ್ಲಿ ಅಂತ ಹರಕೆ ಹೊತ್ಕೊಂಡಿದ್ದಾರೆ. ಜನರ ಮಧ್ಯೆ ಅಶಾಂತಿ ಮೂಡಿಸ್ತಿದ್ದಾನೆ ಈ ಅಪ್ಪನ ಮಗ. ಅಪ್ಪ ಇಲ್ಯಾಕೆ ಕೂತಿದ್ದಾರೆ? ಮತ್ತೆ ಅಳ್ತಾ ಇದ್ದಾರ? ಗೊತ್ತಿಲ್ಲ, ಬನ್ನಿ ಕೇಳೋಣ. ಎಂತ ವಿಚಿತ್ರ ಜಗತ್ತಿದು. ನನ್ನ ಮಗನ ಕಿವಿಗೆ ಏನಾದರೂ ಇಂಥ ವಿಷಯಗಳು ಬಿದ್ದರೆ ಈ ಜನ ಇವನ್ ಬಗ್ಗೆ ಹೀಗೆಲ್ಲ ಯೋಚಿಸ್ತಾ ಇದಾರಂತ ಗೊತ್ತಾದ್ರೆ ಪಾಪ ಅವನು ಎಷ್ಟು ನೊಂದ್ಕೊಳ್ಳಲ್ಲ. ಏನ್ ವಿಷಯ ಗೊತ್ತಾದ್ರೆ ಅಪ್ಪ? ಹಾ, ಯಾವ ವಿಷಯ ಗೊತ್ತಾದ್ರೆ ಮಾವ? ಮತ್ತೆ ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಅದು ಅದು ಗೊತ್ತಾಗ್ತಿಲ್ಲ ಈ ವಿಷಯ ನಿನ್ನ ಹತ್ರ ಹೇಳಬೇಕೋ ಬೇಡವೋ ಅಂತ. ಅದು ರಮನ ಮುಂದೆ ಹೇಳೋದು ಬೇಡವೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೇಳಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ನೀವಿಬ್ರು ಮುಂದಿನ ಜೀವನಕ್ಕೆ ಸಿದ್ಧ ಆಗ್ಬೋದು. ಮಗು, ವಿಷಯ ಏನಂದ್ರೆ ಈ ಸಮಾಜದಲ್ಲಿ ಎಂಥ ಜನ ಇದ್ದಾರಂತಂದ್ರೆ ನಿನ್ನ ಸಾವನ್ನ ಬಯಸ್ತಾ ಇದ್ದಾರೆ ಈ ಜನ. ನನಗೆ ಗೊತ್ತಾಗ್ತಿಲ್ಲ ಇಂಥ ಮನಸ್ಥಿತಿ ಯಾಕೆ ಬಂತು ಈ ಜನರಲ್ಲಿ ಅಂತ. ತುಂಬಾ ಸುಲಭ ಅಪ್ಪ. ಇವರೆಲ್ಲ ನನ್ನ ವಿಚಾರಗಳನ್ನ ಇಷ್ಟಪಡದೇ ಇರೋವಂಥವ್ರು ಅಷ್ಟೆ. ಎಂಥ ಜನರು ನನ್ನ ಸಾವನ್ನಷ್ಟೇ ಬಯಸ್ತಾರೆ. ಆದರೆ ನಿಜ ಹೇಳಬೇಕು ಅಂದರೆ ಈ ಜನ ನನ್ನ ನಿಜವಾಗ್ಲೂ ಸಾಯಿಸೋಕೆ ಬರೋರ್ಗಿಂತ ವಾಸಿ. ಈ ಜನ ನಾನು ಸಾಯ್ಲಿ ಅಂತ ಬಯಸ್ತಿದ್ದಾರಷ್ಟೆ. ಇಂಥವ್ರ ಬಗ್ಗೆ ಎಲ್ಲ ತೀರಾ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನು ಸೇನೆಯಲ್ಲಿ ಕೆಲಸ ಮಾಡ್ತಿರುವಾಗ ನನ್ನ ಜೊತೆ ಒಬ್ಬರು ಪರಾಗ್ ಅನ್ನೋ ಅಧಿಕಾರಿ ಕೆಲಸ ಮಾಡ್ತಾ ಇದ್ರು. ನನಗೂ ಅವ್ರಿಗೂ ಆಗ ಬರ್ತಿರ್ಲಿಲ್ಲ. ಹೇಳಬೇಕಂದ್ರೆ ನಾವಿಬ್ರು ಒಬ್ರಿಗೊಬ್ರು ಮಾತಾಡ್ತಾನೆ ಇರಲಿಲ್ಲ. ಆದರೆ ಅವ್ರು ಹುಷಾರಿಲ್ಲದೆ ಮಲಗಿದ್ದಾಗ ಕೂಡ ಹೇಗಿದ್ದೀರಾ ಅಂತ ನೀವು ನಾನು ಕೇಳ್ತಾ ಇದ್ದೆ. ಅವರು ರಿಟೈರ್ಮೆಂಟ್ ಆಗಿ ಮನೆಗೆ ಹೋಗ್ಬೇಕಾದ್ರೆ ನಾನು ಭೇಟಿ ಮಾಡಿದ್ದೆ ಅವ್ರನ್ನ. ಹಾಗಂದ ಮಾತ್ರಕ್ಕೆ ನನ್ನ ಅವರ ಸಂಬಂಧ ಚೆನ್ನಾಗಿತ್ತು ಅಂತ ಏನಲ್ಲ. ಈ ಭಿನ್ನಾಭಿಪ್ರಾಯ, ಅಸಮಾಧಾನ ಯಾವತ್ತೂ ಅದು ನಮ್ಮನ್ನ ಒಗ್ಗೂಡಿಸ್ಲೇ ಇಲ್ಲ. ಹಾಗೆ ನೋಡಿದ್ರೆ ನಮ್ಮ ಸೀಮೆನೂ ದಾಟಕ್ ಬಿಡ್ಲಿಲ್ಲ. ಆದ್ರೆ ಈ ಜನ ನಿನ್ನ ಸಾವನ್ನ ಬಯಸ್ತಾ ಇದ್ದಾರೆ. ಮಾವ, ಅದಕ್ಕೆ ನೀವು ರಾಮ್ಜಿ ಸಕ್ಪಾಲ್ ಆಗಿರೋದು, ಅವರು ಈ ರೀತಿ ಆಗಿರೋದು. ನೀವ್ ಯೋಚನೆ ಮಾಡೋ ತರ ಅವ್ರು ಯಾವತ್ತೂ ಯೋಚಿಸಕ್ಕಾಗಲ್ಲ. ಹೌದಪ್ಪ, ವ್ಯಕ್ತಿಗಳ ಜೊತೆಗೆ ಶತ್ರುತ್ವ ಬೆಳಿಬೋದು, ಸಂಬಂಧಗಳು ಹಾಳಾಗ್ಬೋದು.
ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಬೆಳಿಬೋದು. ಆದರೆ ಪ್ರತಿಯೊಬ್ಬರು ತಮ್ಮ ಮನಸ್ಥಿತಿನ ಸ್ಥಿಮಿತದಲ್ಲಿಟ್ಕೋಬೇಕು. ಆಗ ಮಾತ್ರ ವಿರೋಧಿಗಳ ಜೊತೆ ಕೂಡ ಸಂಬಂಧ ಚೆನ್ನಾಗಿರುತ್ತೆ. ನಿಮ್ಮ ಮತ್ತೆ ಆ ಅಧಿಕಾರಿ ನಡುವೆ ಇತ್ತಲ್ಲ ಹಾಗೆ. ಆದರೆ ಈ ಜನಕ್ಕೆ ಇದೆಲ್ಲ ಯಾವತ್ತೂ ಅರ್ಥ ಆಗಲ್ಲ. ನಿಮ್ ಕೈನಲ್ಲಿ ಏನಿದೆಪ್ಪ? ಈ ಕಾಗದ ಇದು ಅದು ಡಾಕ್ಟರ್ ಕೆಲವೊಂದು ಔಷಧಿಗಳನ್ನ ಬರೆದು ಕೊಟ್ಟಿದ್ದಾರೆ. ಆ ಔಷಧಿನ ತಗೊಂಡು ಮನೆಗೆ ಹೋಗ್ತೀನಿ. ಬೇಗ ಮನೆಗೆ ಹೋಗಿ, ಹುಷಾರಾಗಿ.